ಎಲ್ರಿಗೂ ನಮಸ್ಕಾರ. ಜನವರಿ 2, 2025 ತುಂಬ ವಿಶೇಷವಾದ ದಿನ. ಯಾಕಂದರೆ 2025ನೇ ಮೊದಲನೇ ಗುರುವಾರ. ಈ ಗುರುವಾರದಂದು ಪುನರ್ವಸು ನಕ್ಷತ್ರದ ಯೋಗವಿದೆ. ಪುನರ್ವಸು ನಕ್ಷತ್ರದ ಸಮಯ ಅವತ್ತಿನ ದಿನ ತುಂಬ ಕಡಿಮೆ ಇದೆ. ಈ ನಕ್ಷತ್ರದ ಸಮಯ ಮುಗಿಯುವಷ್ಟರಲ್ಲಿ ನಾವು ರಾಯರ ಪೂಜೆಯನ್ನು ಮುಗಿಸಿರಬೇಕು. ಈ ನಕ್ಷತ್ರದ ಸಮಯ 6:40ಕ್ಕೆಲ್ಲ ಮುಗಿದೋಗಿರುತ್ತೆ. ನಂತರ ಅನುರಾಧ ನಕ್ಷತ್ರ ಬರುತ್ತದೆ. ಆದ್ದರಿಂದ ಪುನರ್ವಸು ನಕ್ಷತ್ರದ ಗುರುವಾರದಂದು ಯಾರೂ ಮಿಸ್ ಮಾಡದೆ ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಪುನರ್ವಸು ನಕ್ಷತ್ರ ತುಂಬ ಶಕ್ತಿಯುತವಾದ ನಕ್ಷತ್ರ. ಪುಷ್ಯ ನಕ್ಷತ್ರದಷ್ಟೇ ಶ್ರೇಷ್ಠ. ಯಾರಾದರೂ ವ್ರತ, ಪೂಜೆ, ಸಂಕಲ್ಪ ಮಾಡ್ಕೋಬೇಕು ಅಂದರೆ ಪುಷ್ಯ ನಕ್ಷತ್ರದ ದಿನ ಮಾಡಿ. ಯಾವತ್ತು ಗುರುವಾರದಂದು ಪುಷ್ಯ ನಕ್ಷತ್ರ ಬರುತ್ತದೋ ಆವತ್ತು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವು ಏನು ಅಂದ್ಕೊತೀವೋ ಅದನ್ನು ನಿಜವಾಗ್ಲೂ ರಾಯರು ನಮಗೆ ಕರುಣಿಸ್ತಾರೆ. ನಮ್ಮ ರಾಯರು ಕಾಮಧೇನು, ಕಲ್ಪವೃಕ್ಷ, ನಾವೇನು ಪ್ರೀತಿಯಿಂದ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ನಾವು ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದೆ ದೇವರ ಹತ್ರ ಕೇಳಿಕೊಂಡ್ರೆ ನಿಜವಾಗ್ಲೂ ಅನುಗ್ರಹ ಮಾಡ್ತಾರೆ. ನಾಳೆ ವರ್ಷದ ಮೊದಲ ಗುರುವಾರ ಆದ್ದರಿಂದ ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಒಂದೊಂದು ಗುರುವಾರ ಕೂಡ ನಮಗೆ ತುಂಬ ಅದ್ಭುತವಾದ ದಿನ. ಅದನ್ನು ಬಳಸ್ಕೊಳ್ಳೋ ರೀತಿ ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ದಿನವೂ ಅಷ್ಟೇ, ಪ್ರತಿಯೊಂದು ಕ್ಷಣವೂ ಕೂಡ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದರೆ ದಯವಿಟ್ಟು ಯಾರೂ ಸಮಯ ವ್ಯರ್ಥ ಮಾಡಬೇಡ್ರಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸಮಯ ವ್ಯರ್ಥ ಮಾಡಬೇಡ್ರಿ ಅಂತ. ಒಂದೇ ಒಂದು ಸೆಕೆಂಡಲ್ಲಿ ಏನು ಬೇಕಾದರೂ ಆಗುತ್ತೆ. ತುಂಬ ಉದಾಹರಣೆಗಳಿವೆ. ಆ ಸಮಯ ಒಂದು ಸಲ ಹೋದರೆ ಮತ್ತೆ ಬರಲ್ಲ. ಆಮೇಲೆ ನಾವೆಷ್ಟು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೂ ಬರೋದಿಲ್ಲ. ಈ ಪ್ರಪಂಚದಲ್ಲಿ ನಾವೇನು ಬೇಕಾದರೂ ತಡಿಬೋದು, ಇಲ್ಲಾಂದರೆ ಕಟ್ಟಾಕ್ಬೋದು. ಆದರೆ ಈ ಸಮಯ ಅನ್ನೋದನ್ನ ನಿಲ್ಸೋಕ್ಕಾಗೋದಿಲ್ಲ. ಕಳ್ಕೊಂಡ್ರೆ ಮತ್ತೆ ಸಿಗೋದು ಇಲ್ಲ. ಅದಕ್ಕಾಗಿ ಹೇಳೋದು, ನಾವು ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ತುಂಬ ಆನಂದದಿಂದ ಅನುಭವಿಸಬೇಕು. ಯಾರ ಮೇಲೂ ದ್ವೇಷ ಮಾಡ್ಕೊಳ್ಳೋದೇ ಆಗಲಿ, ಜಗಳ ಮಾಡ್ಕೊಳ್ಳೋದೇ ಆಗಲಿ ಮಾಡಿಕೊಂಡು ನಮ್ಮ ಸಮಯ ವ್ಯರ್ಥ ಮಾಡ್ಕೋಬಾರ್ದು. ನಮಗೆ ಗುರುವಾರ ಬಂತು ಅಂದರೆ ಒಂದು ಹಬ್ಬನೇ ಬಂದಂತೆ ಆಗುತ್ತದೆ. ಯಾಕಂದರೆ ರಾಯರು ನಮ್ಮ ಜೀವನದಲ್ಲಿ ಅಷ್ಟು ಸಂತೋಷ, ಸುಖ, ನೆಮ್ಮದಿ ಕೊಟ್ಟಿದ್ದಾರೆ. ದುಡ್ಕೊಂಡು ತಿನ್ನೋಕ್ಕೆ ದಾರಿ ತೋರಿಸಿದ್ದಾರೆ. ದೇವರು ಇಲ್ಲವೇ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾನು ಹೇಳೋದೊಂದೇ, ನಂಬಿಕೆ ಇದ್ದರೆ ದೇವರು, ನಂಬದೇ ಇದ್ದರೆ ಅದು ಕಲ್ಲಾಗೆ ಉಳಿದ್ಬಿಡ್ತೈತೆ. ವರ್ಷದ ಮೊದಲನೇ ದಿನ ಇವತ್ತು. ನಾಳೆ ಗುರುವಾರ 2ನೇ ದಿನ. ನಮಗಂತೂ ತುಂಬ ವಿಶೇಷವಾದ ದಿನ. ನಿಮಗೂ ಆ ವಿಶೇಷವಾದ ದಿನ ಅಂದ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.